4,95,000ಕ್ಕೆ 17 ಮಾಡಲ್. ಹೌದು ಸರ್, 4,95,000 ರೂಪಾಯಿಗೆ ಡೆಸ್ಟರ್ ಆದ್ರೂ ತಗೊಳ್ಳಿ, i20 ತಗೊಳ್ಳಿ. 17 ಮಾಡಲು 19 ಮಾಡಲು ಎರಡು ತಗೊಂಡ್ರು ಕೂಡ 4,95,000 ರೂಪಾಯಿ ಮಾತ್ರ. 19 ಮಾಡಲ್ ಲೀನಿಯಾ ಬರೀ 2.5 ಲಕ್ಷ ಕೊಡ್ತೀನಿ. 17 ಮಾಡಲ್ ಬರೀ 2.5 ಲಕ್ಷ. ಹೌದು ಸರ್, ಬರೀ 2.5 ಲಕ್ಷ. ಎಲ್ಲಿಗೆ ಬರಬೇಕು ಸರ್? ರಾಧಾ ಕಾರ್ಸಿಗೆ ಬರಬೇಕು, ನಾಗರಬಾವಿ ಪಾಪರೆಡ್ಡಿಪಾಳ್ಯಗೆ ಸರ್. 13,30,000 ರೂಪಾಯಿಗೆ 2015 ಮಾಡಲ್ ಫಾರ್ಚುನರ್ ಕೊಡ್ತೀನಿ ಸರ್. ನಿಮ್ಗೆ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ರಾಧಾ ಕಾರ್ಸ್ ಅಂತ ಹೇಳಿ ಹೆಸರು ಇಟ್ಟಿದ್ದೀನಿ. ರಾಧಾ ಕಾರ್ಸ್ ಅಂತ ಹೆಸರು ಇಟ್ಟಿರೋದು ಏನಕ್ಕಂದ್ರೆ ನಮ್ಮ ತಾಯಿ ಹೆಸರು ರಾಧಾ, ಅವರಿಂದ ನಾವು ಒಂದು ಕಲ್ತ್ಕೊಂಡ್ ಬಂದು ಆ ಶೋರೂಮ್ ನಾನು ಹೆಸರು ಇಟ್ಟಿರೋದು ರಾಧಾ. 4,95,000. ಹೌದು ಸರ್, 4,95,000. ಹೌದಾ? 1,65,000 ಅದರಲ್ಲೂ ನೆಗೋಷಿಯಬಲ್. ಹೌದು ಸರ್, ನೆಗೋಷಿಯೇಟ್. 11 ಮಾಡಲ್ ಡೀಸೆಲ್ ವೆಹಿಕಲ್ ಇದೆ. ಎಷ್ಟು ಓಡಿದೆ ಸರ್ ಗಾಡಿ? ಬರೀ 17,000 ಓಡಿದೆ ಸರ್. ಬರೀ 17,000. ಇವೆರಡರಲ್ಲಿ ಯಾವ್ದಾರ ತಗೊಳ್ಳಿ, ಬರೀ 3,30,000. ಇದು ಪೆಟ್ರೋಲ್, ಇದು ಡೀಸೆಲ್ ವೆಹಿಕಲ್. 3,70,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಬೆಲೆ ಬಂದು 6,80,000 ರೂಪಾಯಿ ಗಾಡಿ ಕೊಡ್ತೀನಿ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 6,80,000ಕ್ಕೆ ಡೀಸೆಲ್ ಕ್ರೇಟಾ 680 ಫೈನಲ್ ಮಾಡ್ಕೊಡ್ತೀನಿ ವೆಹಿಕಲ್. 6,80,000ಕ್ಕೆ 18 ಮಾಡಲ್. ಹೌದು ಸರ್. 4,90,000ಕ್ಕೆ i10 ನಿಯೋಸ್. ಹೌದು ಸರ್, i10 ನಿಯೋಸ್ ಕೊಟ್ಟು ಫುಲ್ ಟು ಫುಲ್ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಿ ವೆಹಿಕಲ್. 50,000 50 ಸಾಕು ಸರ್, ಬೇರೆ ಜಾಸ್ತಿ ಏನ್ಬೇಡ. ಗಾಡಿ ಬೆಲೆ ಕೇಳಿದ್ರೆ 3,40,000 ರೂಪಾಯಿಗೆ ಗಾಡಿ ಕೊಡ್ತೀನಿ ನಾನು. ಯಾರು ತಗೊಂತಾರೆ ಅವ್ರಿಗೆ ನಾವು ಫುಲ್ ಟ್ಯಾಂಕ್ ಡೀಸೆಲ್ ಕೂಡ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಅದು ಪೆಟ್ರೋಲ್ ಆದ್ರೂ ಪರವಾಗಿಲ್ಲ, ಅದು ಡೀಸೆಲ್ ಆದ್ರೂ ಪರವಾಗಿಲ್ಲ, ಆ ಗಾಡಿ ನಮ್ಮ ಕಡೆಯಿಂದ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಡ್ತೀವಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕೇಳ್ತಾ ಇದ್ರಿ ಒಂದು ಹೊಸ ಶೋರೂಮ್ ನ ಫ್ಯೂಚರ್ ಮಾಡಿ ಅಂದ್ಬಿಟ್ಟು, ಅದರಿಂದಾನೇ ಒಂದು ಒಳ್ಳೆ ರಿವ್ಯೂ ಇರುವಂತ ಶೋರೂಮ್ ನ ಫ್ಯೂಚರ್ ಮಾಡ್ತಾ ಇದೀವಿ. ರಾಧಾ ಕಾರ್ಸ್ ಅಂತ ಎಕ್ಸಾಕ್ಟ್ ಆಗಿ ನಿಮಗೆ ಪಾಪರೆಡ್ಡಿಪಾಳ್ಯದಲ್ಲೇ ಸಿಗುತ್ತೆ. ಈ ಶೋರೂಮ್ ಅಲ್ಲಿ ನಿಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಗಳು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ ವೀಕ್ಷಕರೇ. ಆಲ್ರೆಡಿ ಹೈಲೈಟ್ಸ್ ಎಲ್ಲ ನೋಡಿ ಖುಷಿಯಾಗಿರ್ತೀರಾ. ಸೊ ನಮ್ಮ ಜೊತೆ ಭರತ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ, ಅವರ ಶೋರೂಮ್ ಬಗ್ಗೆ ಕೇಳೋಣ. ಇದೇ ಮೊದಲನೇ ಸಲ ಒಂದು ವಿಡಿಯೋ ಮಾಡ್ತಾ ಇದೀವಿ ಇವ್ರ ಶೋರೂಮ್ ಅಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಭರತ್ ಅಂತ ಹೇಳಿ. ಹಾಗೆ ಈ ಶೋರೂಮ್ ಓಪನ್ ಮಾಡಿ 1 ವರ್ಷ ಆಗಿದೆ. ಇದಕ್ಕಿಂತ ಮುಂಚೆ ನಾನು ಫ್ರೀಲ್ಯಾನ್ಸರ್ ಆಗಿ ಮಾಡ್ತಿದ್ದೆ. ಈಗ 1 ವರ್ಷ ಆಗಿದೆ ಶೋರೂಮ್ ಎಲ್ಲ ಓಪನ್ ಮಾಡಿ. ಪ್ರೈಸಿಂಗು ನಿಮಗೆ ಗಾಡಿಗಳು ಕೇಳ್ತೀರಾ ಅಂದ್ರೆ ಒಂದು ಒಳ್ಳೆ ಪ್ರೈಸಿಗೆ ಒಳ್ಳೆ ಮಾಡಲು ಗಾಡಿಗಳು ಪ್ರೈಸ್ ಕೊಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಅಂದ್ರೆ ನಾವು ಮುಂದೆ ನಿಂತಿರೋ ಡೆಸ್ಟರೇ ನೋಡಿ, 17 ಮಾಡಲು ನಾನು ಹೇಳಿರೋದು ಎಷ್ಟು, 4,95,000 ರೂಪಾಯಿ. ಡೀಸೆಲ್ ವೇರಿಯಂಟ್, ನಿಮಗೆ ಪೆಟ್ರೋಲ್ ವೇರಿಯಂಟ್ ಈ 17ನೇ ಮಾಡಲ್ ಸಿಗಲ್ಲ. ಅಂತದ್ರಲ್ಲಿ ನಾನು ಡೀಸೆಲ್ ವೇರಿಯಂಟ್ ಕೊಡ್ತಾ ಇದ್ದೀನಿ. ನೀವು ಶೋರೂಮ್ ವಿಸಿಟ್ ಮಾಡಿದ್ರೆ ನಾನು ಹೇಳೋದಿಷ್ಟ, ಯಾವ ವೆಹಿಕಲ್ ಅರ ತಗೊಳ್ಳಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಕೊಡ್ತೀವಿ. A to Z ಎಲ್ಲ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇರುತ್ತೆ. ಹಾಗೆ ಡೆಲಿವರಿ ತಗೋಬೇಕಾದ್ರೆ ನಮ್ಮ ಕಡೆಯಿಂದ ಒಂದು ಫ್ರೀ ರಬ್ಬಿಂಗ್ ಪಾಲಿಶಿಂಗ್ ಕೂಡ ನಾವು ಮಾಡ್ಕೊಡ್ತೀವಿ ಕಸ್ಟಮರ್ಗೆ. ಯಾರು ತಗೊಂತಾರೆ ಅವ್ರಿಗೆ ನಾವು ಫುಲ್ ಟ್ಯಾಂಕ್ ಡೀಸೆಲ್ ಕೂಡ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಅದು ಪೆಟ್ರೋಲ್ ಆದ್ರೂ ಪರವಾಗಿಲ್ಲ, ಅದು ಡೀಸೆಲ್ ಆದ್ರೂ ಪರವಾಗಿಲ್ಲ, ಆ ಗಾಡಿ ನಮ್ಮ ಕಡೆಯಿಂದ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಡ್ತೀವಿ. ಇವತ್ತಿನವರೆಗೂ ನಮ್ಮ ಶೋರೂಮ್ ನಡೆದು ಬಂದಿರೋದು ಒಂದೇ ರೆಫರೆನ್ಸ್ ಮೇಲೆ. ನಾವು ಒಂದು ಗಾಡಿ ಕೊಟ್ಟಾಗ ಕಸ್ಟಮರ್ ತಗೊಂಡೋಗಿರ್ತಾರಲ್ಲ, ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡಿ ನಮ್ಮ ಹತ್ರ ಇವತ್ತು ಸೇಲ್ಸ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಸೇಲ್ಸ್ ನಡೀತಿದೆ. ಮತ್ತೆ ಹಾಕಿರೋ ವೆಹಿಕಲ್ ವಿಡಿಯೋದಲ್ಲಿ ಮಿನಿಮಮ್ ಅಂದ್ರೆ ಒಂದು 24 ಅವರ್ಸ್ ಒಳಗಡೆ ಸೇಲ್ ಆಗ್ತಾ ಇದೆ. ರೀಸನ್ ಏನು ಅಂದ್ರೆ ಗಾಡಿ ಕಂಡೀಷನ್, ಗಾಡಿ ಪ್ರೈಸಿಂಗ್ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎರಡು ಕೊಟ್ಟಿರೋದಕ್ಕೋಸ್ಕರ ಇವತ್ತಿನವರೆಗೂ ಹಂಗೆ ಬಿಸ್ನೆಸ್ ನಡೀತಿದೆ. ಇವತ್ತು ನೀವು ಬಂದಿದ್ದೀರಾ, ನಿಮ್ ಚಾನಲ್ ಬಗ್ಗೆ ರಿವ್ಯೂ ಕೇಳಿ ಎಲ್ಲ ಕೇಳಿ ನಮ್ಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿ ನಾನು ಕರ್ಸಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಶೋರೂಮ್ ತೋರಿಸ್ಕೊಡ್ತಾ ಇರೋದು. ಇವತ್ತಿನವರೆಗೂ ನಾವೆಲ್ಲೂ ನಾವು ತೋರಿಸಿಲ್ಲ. ಹಾಗೆ ಈ ನಿಮ್ಮ ರಿವ್ಯೂ ಏನಿದೆ, ಕಸ್ಟಮರ್ ನಿಮ್ಗೆ ಫೀಡ್ಬ್ಯಾಕ್ ಬಂದಿರೋದಕ್ಕೋಸ್ಕರ ನಾವು ನಿಮ್ಗೆ ತೋರಿಸಿದ್ದೀನಿ. ಇನ್ನ ಗಾಡಿ ನೋಡ್ಕೊಬಹುದು, ಎಲ್ಲ ಗಾಡಿ ನೀವೇ ವಿಡಿಯೋ ಮಾಡಿದೀರಾ, ಟೆಸ್ಟ್ ಡ್ರೈವ್ ಮಾಡಿದೀರಾ, ನಿಮ್ಗೆ ಯಾವ ತರ ಅನ್ಸಿದೆ ಅಂತ ನೀವು ಒಂದ್ಸಲಿ ಯೋಚನೆ ಮಾಡ್ಬಿಟ್ಟು ಕಸ್ಟಮರ್ ನಿಮ್ ಕಡೆಯಿಂದ ಒಂದು ರಿವ್ಯೂ ಕೊಡಿ ಸರ್. ಮತ್ತೆ ರಾಧಾ ಕಾರ್ಸ್ ಅಂತ ಹೇಳಿ ಹೆಸರು ಇಟ್ಟಿದ್ದೀನಿ. ರಾಧಾ ಕಾರ್ಸ್ ಅಂತ ಹೆಸರು ಇಟ್ಟಿರೋದು ಏನಕ್ಕಂದ್ರೆ ನಮ್ಮ ತಾಯಿ ಹೆಸರು ರಾಧಾ, ಅವರಿಂದ ನಾವು ಒಂದು ಕಲ್ತ್ಕೊಂಡ್ ಬಂದು ಆ ಶೋರೂಮ್ ನಾನು ಹೆಸರು ಇಟ್ಟಿರೋದು ರಾಧಾ ಕಾರ್ಸ್ ಅಂತ ಹೇಳಿ. ನಮ್ಮ ತಾಯಿ ಹೆಸರಿದು, ಅದಕ್ಕೋಸ್ಕರ ಒಂದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು. ಇದಕ್ಕೆ ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ಪ್ರೈಸ್ ಸರ್. ಹೇಳ್ದಂಗೆ 19 ಮಾಡಲ್ i20 ಬರೀ 4,95,000 ರೂಪಾಯಿಗೆ ಯಾರು ಕೊಡಲ್ಲ. ನಿಮ್ಗೆ ಲೀನಿಯಾ ತೋರಿಸ್ತೆ 3 ಲಕ್ಷ 4 ಲಕ್ಷ ಇದೆ, 2,50,000 ರೂಪಾಯಿ. ಒಳ್ಳೊಳ್ಳೆ ಪ್ರೈಸ್, ಒಳ್ಳೊಳ್ಳೆ ಗಾಡಿ. ನಾನು ಜನ ಕೇಳೋದಿಷ್ಟೇ, ಬಂದು ವಿಸಿಟ್ ಮಾಡಿ. ದಯವಿಟ್ಟು ಕಾಲ್ ಅಲ್ಲೇನೆ ನೆಗೋಷಿಯೇಟ್ ಏನು ಕೇಳಬೇಡಿ. ಯಾಕಂದ್ರೆ ಗಾಡಿ ಕಂಡೀಷನ್ ನೋಡಿ ನೆಗೋಷಿಯೇಟ್ ಕೇಳಿ. ಗಾಡಿಲಿ ಖರ್ಚಿತ್ತ ನೆಗೋಷಿಯೇಟ್ ಕೇಳಿ. ಖರ್ಚಿಲ್ಲದೆ ಸುಮ್ಮನೆ ಕಾಲ್ ಮಾಡಿ ಸರ್ ಇದೆಯಾ ಅನ್ನೋದ್ರ ಪಲ್ಲು ವಿಸಿಟ್ ಮಾಡಿ. ನಿಮ್ಗೆ ಏನಾದ್ರು ನಿಮ್ಗೆ ಡೀಟೇಲ್ಸ್ ಬೇಕಾದ್ರೆ ಡೈರೆಕ್ಟ್ ಆಗಿ ನಮ್ಮ ನಂಬರ್ ಕೊಡ್ತೀನಿ. ಆ ನಂಬರ್ ನೀವು ಜಸ್ಟ್ ವಾಟ್ಸಪ್ ಅಲ್ಲಿ ಅಂತ ಪಿಂಗ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಲೊಕೇಶನ್, ಕ್ಯಾಟಲಾಗ್ ಲಿಂಕ್ ಎಲ್ಲ ಕೂಡ ಬರುತ್ತೆ. ನಿಮ್ಗೆ ಆರಾಮಾಗಿ ಬಂದು ವಿಸಿಟ್ ಮಾಡಬಹುದು. ಸೊ ಆಲ್ಮೋಸ್ಟ್ ನಿಮ್ಗೆ ಬೆಸ್ಟ್ ಪ್ರೈಸ್ ಹೇಳ್ಬಿಟ್ಟವ್ರೆ ವಿಡಿಯೋದಲ್ಲೇನೆ. ಅದೇ ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ. ಒಂದೊಂದು ಗಾಡಿ ಮಾತ್ರ ನೆಗೋಷಿಯಬಲ್ ಅಂತ ಹೇಳೋರೆ. ನೆಗೋಷಿಯಬಲ್ ಇರೋದು ಹೌದು ಸರ್, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಬಟ್ ಫಿಕ್ಸಿಂಗ್ ಅಂತ ಇರೋದು 100% ಫಿಕ್ಸಿಂಗ್ ಇರುತ್ತೆ. ಯಾಕಂದ್ರೆ ಅವೆಲ್ಲ ಡೈರೆಕ್ಟ್ ಕಸ್ಟಮರ್ಸ್ ವೆಹಿಕಲ್. ಇಲ್ಲಿ ಏನಿದೆ ನಮ್ಮ ಹತ್ರ ಗಾಡಿ 70 to 80% ಎಲ್ಲ ಡೈರೆಕ್ಟ್ ಕಸ್ಟಮರ್ಸ್ ವೆಹಿಕಲ್ಸ್. ಅದಕ್ಕೋಸ್ಕರ ಅವ್ರು ನಮಗೆ ಫೈನಲ್ ಪ್ರೈಸ್ ಏನ್ ಕೊಟ್ಟಿರ್ತಾರೆ, ನಾವು ಆ ಪ್ರೈಸಿಂಗ್ ನಾವು ಕಸ್ಟಮರ್ ಪ್ರೊವೈಡ್ ಮಾಡ್ತೀವಿ. ಅದಕ್ಕೋಸ್ಕರ ವಿಡಿಯೋ ನೋಡ್ಕೊಳ್ಳಿ, ಪ್ರತಿಯೊಂದು ಕಾರ್ಡು ನೋಡ್ಬಿಟ್ಟೆ ಬೇಕಾದ್ರೆ ಬನ್ನಿ ಸರ್. ಅಲ್ವಾ? ಎಕ್ಸಾಕ್ಟ್ ಆಗಿ ಅಡ್ರೆಸ್ ಎಲ್ಲಿ ಬರುತ್ತೆ ನೀವು ಒಂದ್ಸಲ? ನಾಗರಬಾವಿ ಪಾಪರೆಡ್ಡಿಪಾಳ್ಯ ಆಲದ ಮರದ ಕೆಳಗಡೆ ಬರುತ್ತೆ. ಈ ಏರಿಯಾದಲ್ಲಿ ಫೇಮಸ್ ಹೋಟ್ಲ್ ಅಂದ್ರೆ ರಾಮು ಹೋಟ್ಲ್ ಅಂತ ಹೇಳಿ. ಯಾಕಂದ್ರೆ 1 ರೂಪಾಯಿಗೆ ಇಡ್ಲಿ ಕೊಡ್ತಿದ್ರು ಅವತ್ತಿನ ದಿನ, ಅದು ಅಪ್ಪು ಹೋಟೆಲ್ ಅಂತ ಹೇಳಿ. ಅದಕ್ಕೋಸ್ಕರ ಆ ಹೋಟ್ಲು ಫೇಮಸ್ ಆಗಿರೋದಕ್ಕೆ ಈ ಜಾಗ ತುಂಬಾ ನೀಟಾಗಿ ಗೊತ್ತಾಗುತ್ತೆ. ಅಪ್ಪು ಹೋಟೆಲ್ ಅಂತ ಹೇಳಿದ್ರೆ ಸಾಕು. ಹೌದಾ? ಅಲ್ಲಿಂದ ಹಂಗೆ ಮುಂದೆ ಬಂದ್ರೆ ಆಲದ ಮರ ಕೆಳಗಡೆನೆ. ಹೌದು ಸರ್, ಪ್ಯಾರಲಲ್ ರೋಡ್ ದೀಪಾ ಕಾಂಪ್ಲೆಕ್ಸ್ ಹೋಗೋ ರೋಡಲ್ಲೇ ಇರೋದು.
ಮೇನ್ ರೋಡ್ ಅಲ್ಲೇ ಬೇಕಂದ್ರೆ GPS ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ, ಇಲ್ಲ ಸರ್ ನಂಬರ್ ಒಂದು ಆಯ್ ಅಂತ ಹಾಕಿ ಲೊಕೇಶನ್ ಕ್ಯಾಟ್ಲಾಗು ಎಲ್ಲ ಕಳ್ಸಿಕೊಡ್ತಾರೆ. ಸರ್ ಟೋಟಲ್ ಇವತ್ತು ಎಷ್ಟು ಕಾರ್ಗಳನ್ನ ನೋಡ್ಬೋದು? ಒಂದು 32 ಕಾರ್ ಇದೆ ಸರ್ ರೈಟ್ ನಾವು ಸ್ಟಾಕ್ ಅಲ್ಲಿ ಒಂದು 32 ಕಾರ್ ಇದೆ, ಎಲ್ಲಾನು ನೋಡ್ಬೋದು. ಬೇರೆವು ಇತ್ತು ಬರೀ 3,000 ಓಡಿರೋದೆಲ್ಲ ಸೇಲ್ ಆಗಿದೆ. ನಮ್ಮ ಹತ್ರ ಆಲ್ಮೋಸ್ಟ್ ಮಾಡ್ಲು ಕಾರು, ಹಳೆ ಮಾಡ್ಲು ಜಾಸ್ತಿ ಇದ್ ಮಾಡಲ್ಲ, ರೆಫರ್ ಮಾಡಲ್ಲ. ನ್ಯೂ ಮಾಡ್ಲು ಕಾರ್ಗಳು ಇರ್ತವೆ. ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇರುತ್ತೆ. ನೀವು ಪ್ರೈಸಿಂಗ್ ಬಗ್ಗೆ ನೀವ್ ಹೇಳ್ಬೇಕು, ನಾವ್ ಹೇಳಲ್ಲ. ಯಾಕಂದ್ರೆ ನೀವು ಈಗ ತಗೊಳ್ಳೋರಿಗೆ ನೀವು ವಿಡಿಯೋ ಮಾಡ್ತಾ ಇರ್ತೀರಾ, ನಿಮಗೆ ಗೊತ್ತಿರುತ್ತೆ ಪ್ರೈಸಿಂಗ್ ಅಂತ ನೀವ್ ಹೇಳ್ಬೇಕು. ಪ್ರೈಸಿಂಗ್ ವೈಸ್ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾವ್ರೆ. ಬಂದು ನೀವು ಚೆಕ್ ಮಾಡ್ಕೊಂಡು ತಗೋಬಹುದು. ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದ್ ಒಳ್ಳೆ ಕ್ವಾಲಿಟಿ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು. 100%. ಸರ್ ಇವಾಗ ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಏನಿದೆ? 1,60,000 ರೂಪಾಯಿಂದನೂ ಗಾಡಿ ಇದೆ, 15 ಲಕ್ಷ ರೂಪಾಯಿವರೆಗೂ ಗಾಡಿ ಇದೆ ಸರ್ ನಮ್ಮ ಹತ್ರ. ಅದ್ರಲ್ಲೂ ನಿಮಗೆ ಮಾಡಲ್ ಇದೆ, ಒಳ್ಳೆ ಕ್ವಾಲಿಟಿ ಕಾರ್ ಸಿಗುತ್ತೆ. ಸೊ ಬನ್ನಿ, ಜಾಸ್ತಿ ಹೇಳೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್. ಓಕೆ, ಹಾಗಿದ್ರೆ ಲೈನ್ ಆಗಿ ಸೆಡಾನ್ಗಳಿದೆ. ಅದರಲ್ಲಿ ಫಸ್ಟ್ ಒಂದು SUV ಸೆಗ್ಮೆಂಟ್ ಡಸ್ಟರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಈ ವೆಹಿಕಲ್ ಬಂದು 2017 ಮಾಡಲು, ಸೆಕೆಂಡ್ ಓನರ್, 89,000 ಡ್ರೈವನ್ ಆಗಿರುತ್ತೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್, 89,000 ಓಡಿದೆ. ನಿಮ್ಗೆ ಈ ವೆಹಿಕಲ್ ಬೆಲೆ ಬಂದು 4,95,000 ರೂಪಾಯಿ ಕೊಡ್ತೀನಿ. ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ತಾ ಇರೋದು ಇವ್ರ ಕಡೆಯಿಂದ ಬಂದ್ರೆ 495 ನಿಮ್ಗೆ ಡೆಸ್ಟರ್ 17 ಮಾಡಲ್ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಇದು ಡೀಸೆಲ್ ವೇರಿಯಂಟ್ ನಿಮ್ಗೆ ವೆಹಿಕಲ್ ಕೊಡ್ತೀನಿ ನಾನು. ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ, ಸಿಗೋದೇ ರೇರು ಅಂತ ಹೇಳ್ಬೋದು. 4,95,000ಕ್ಕೆ 17 ಮಾಡಲ್. ಹೌದು ಸರ್, 4,95,000 ರೂಪಾಯಿಗೆ ನಿಮ್ಗೆ ವೆಹಿಕಲ್ ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ನೆಕ್ಸ್ಟ್ ನೀವು ನೋಡ್ತೀರಾ ಅಂತ ಬಂದ್ರೆ ಸ್ಕೋಡಾ ರ್ಯಾಪಿಡ್ ಇದೆ, 21 ಮಾಡಲ್ ಆಂಬಿಷನ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್, 86,000 ಓಡಿದೆ. ಮಂಗಳೂರು ವೆಹಿಕಲ್, ಫ್ಯಾನ್ಸಿ ನಂಬರ್ ಇದೆ. ಹಾಗೆ ನಿಮ್ಗೆ ವೆಹಿಕಲ್ ಅಲ್ಲಿ ಗಾಡಿ ನಂಬರ್ ಬರುತ್ತೆ, ನೋಡ್ತಾ ಇರ್ಬೋದು. ಸಕ್ಕದಾಗಿದೆ, ಬ್ಯೂಟಿಫುಲ್ ಆಗಿ ಮೇಂಟೈನ್. ನಿಮ್ಗೆ ವೆಹಿಕಲ್ ಅಲ್ಲಿ ನಾನು ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಈ ವೆಹಿಕಲ್ ನ 7,25,000 ರೂಪಾಯಿ ನಾನು ಪ್ರೊವೈಡ್ ಮಾಡ್ತೀನಿ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್. ಫೈನಲ್ ಪ್ರೈಸ್ ಫೈನಲ್ ಟು ಫೈನಲ್ ಸರ್ 7,25,000 ರೂಪಾಯಿಗೆ ಗಾಡಿ ಕೊಡ್ತೀನಿ. ಆಲ್ಮೋಸ್ಟ್ ಸ್ನೇಹಿತರೆ ತುಂಬಾನೇ ಮಾತಾಡಿ ಇವತ್ತು ಫೈನಲ್ ಪ್ರೈಸ್ ಹೇಳಿಸ್ತಾ ಇದ್ದೀನಿ. ಸರ್ ಕೋಟಿಂಗ್ ಪ್ರೈಸ್ ಅದು ಇದು ಏನು ಹೇಳಲ್ಲ, ಎಲ್ಲಾ ಗಾಡಿಗೂ ಫೈನಲ್ ಪ್ರೈಸ್ ಹೇಳ್ಕೊಂಡು ಹೋಗ್ತಾರೆ ಅಲ್ವಾ ಸರ್? ಹೌದು ಸರ್, ಎಲ್ಲಾ ಗಾಡಿ ತುಂಬಾ ಲೈಕ್ ಫೈನಲ್ ಪ್ರೈಸ್ ಅಂತಾನೆ ಹೇಳ್ತಾರೆ ನಿಮ್ಗೆ. ಇನ್ನು ಸಿಟಿಗೆ ಬಂದ್ರೆ 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಆಗಿರುತ್ತೆ. ಇದು ನಿಮ್ಗೆ ಈ ಗಾಡಿಯ ಬೆಲೆ ಬಂದು 2,95,000 ರೂಪಾಯಿ ಕೊಡ್ತೀನಿ. ಇನ್ನು ಇವ್ರ ಚಾನಲ್ ಕಡೆಯಿಂದ ಬಂದ್ರೆ 280 ಫೈನಲ್ ಮಾಡ್ಕೊಡ್ತೀನಿ. 2,80,000? ಹೌದು ಸರ್, 280ಗೆ ಫೈನಲ್ ಮಾಡ್ಕೊಡ್ತೀನಿ ವೆಹಿಕಲ್. 2,80,000ಕ್ಕೆ ಸಿಂಗಲ್ ಓನರ್ ಹೋಂಡಾ ಸಿಟಿ FC till 30 ವರೆಗೂ ರನ್ನಿಂಗ್ ಇದೆ. 2030 ವರೆಗೂ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಈ ವೆಹಿಕಲ್ ಫ್ರೆಶ್ ಮಾಡ್ಸೋರಂತೆ ರೀಸೆಂಟ್ ಆಗಿ 2030 ವರೆಗೂ FC ಬರುತ್ತೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ವೀಕ್ಷಕರೇ ಕಂಪ್ಲೀಟ್ಲಿ ನೀವು ತಗೊಂಡ್ಮೇಲೆ ಜಸ್ಟ್ ಡ್ರೈವ್ ಮಾಡ್ಬೇಕು ಅಷ್ಟೇನೆ. ಹೌದು. ನೆಕ್ಸ್ಟ್ ಈ ವೆಹಿಕಲ್ ಬಂದ್ರೆ 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನಿಮಗೆ ಗಾಡಿ ಬೆಲೆ ಬಂದು 4,95,000. 19 ಮಾಡಲ್ i20 ಮ್ಯಾಗ್ನಾ ಪ್ಲಸ್ ವೇರಿಯಂಟ್. 19 ಮಾಡಲ್ 4,95,000. ಹೌದು ಸರ್, 4,95,000 ಸಿಂಗಲ್ ಓನರ್, 76,000 ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಈ ಬೆಲೆಗೆ ಎಲ್ಲೂ ಸಿಗ್ತಾ ಇರಲ್ಲ. ಮ್ಯಾಗ್ನಾ ಪ್ಲಸ್ ವೇರಿಯಂಟ್ ಇದು. ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ನೋಡ್ತಾ ಇರಬಹುದು, ಬಾಡಿ ಲೈನ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡೋರೆ. ಸಿಂಗಲ್ ಓನರ್ ಗಾಡಿ. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. 19 ಮಾಡಲ್ 4,95,000. ಹೌದು, 4,95,000 ರೂಪಾಯಿಗೆ ಗಾಡಿ ನಿಮಗೆ ಕೊಡ್ತೀವಿ. ಸೂಪರ್ ಸರ್. ಅದರಲ್ಲೂ ಗಾಡಿ ನಂಬರ್ ನೋಡ್ಕೊಳ್ಳಿ, ಸೆಟ್ ಆಗುತ್ತಾ ಇಲ್ಲ ಚೆಕ್ ಮಾಡ್ಕೊಂಡು ಬಂದ್ಬಿಡಿ ಒಂದೇ ಸಲ. ಬೇಕಂದ್ರೆ ನಿಮಗೆ ಶೋರೂಮ್ ಹಿಸ್ಟ್ರಿನೂ ಪ್ರೊವೈಡ್ ಮಾಡ್ತಾರೆ ಅಲ್ಲ? 100% ಶೋರೂಮ್ ಹಿಸ್ಟ್ರಿ ಇದೆ. ನೆಕ್ಸ್ಟ್ ಸರ್ ಇದು ಫೋರ್ಡ್ ಫಿಗೋ. ನಿಮ್ಗೆ ಈ ಫೋರ್ಡ್ ಫಿಗೋ ವೆಹಿಕಲ್ ಬಂದು 17 ಮಾಡಲ್ ಸಿಂಗಲ್ ಓನರ್, ಫುಲ್ ಟಾಪ್ ಅಂಡ್ ಟೈಟಾನಿಯಮ್ ಆಟೋಮೆಟಿಕ್ ವೆಹಿಕಲ್. ನಿಮ್ಗೆ ಗಾಡಿ ಬೆಲೆ ಕೇಳಿದ್ರೆ 3,40,000 ರೂಪಾಯಿಗೆ ಗಾಡಿ ಕೊಡ್ತೀನಿ ನಾನು. ಸಿಂಗಲ್ ಓನರ್ ವೆಹಿಕಲ್, 81,000 ಓಡಿದೆ ಗಾಡಿ. 3,40,000? ಹೌದು, 3,40,000ಕ್ಕೆ 81,000 ಗಾಡಿ ಓಡಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್. ರೆಕಾರ್ಡ್ ನಾನು ಕೊಡ್ತೀನಿ ನಿಮ್ಗೆ. ಬರೀ 3,40,000. ಇನ್ನ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸರ್ ಇದು ಸಿಂಗಲ್ ಓನರ್. 17 ಮಾಡಲ್ ಫುಲ್ ಟಾಪ್ ಅಂಡ್ ಟೈಟಾನಿಯಂ ವೆಹಿಕಲ್ ಇದು. ಓಕೆ 17 ಮಾಡಲ್ ಸಿಂಗಲ್ ಓನರ್, 3,40,000. ಹೌದು ಸರ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ರ್ಯಾಪಿಡ್ ಇದೆ ನೋಡಿ ಸರ್. ಈ ರ್ಯಾಪಿಡ್ ನಿಮಗೆ ಸ್ಕೋಡಾ ರ್ಯಾಪಿಡ್ 19 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 95,000 ಓಡಿದೆ. ಜೆನ್ಯೂನ್ ಡೀಸೆಲ್ ವೆಹಿಕಲ್. ನಿಮ್ಗೆ DSG ಗೇರ್ ಬಾಕ್ಸ್ ಜೊತೆ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್, ಫುಲ್ ಟಾಪ್ ಅಂಡ್. ನೀವು ಫ್ರಂಟ್ ಅಲ್ಲಿ ನೋಡ್ಕೊಬಹುದು, ಫ್ರಂಟ್ DRL, ಪ್ರೊಜೆಕ್ಟ್ ರೆಡ್ ಲ್ಯಾಂಪ್, ಫಾಗ್ ಲ್ಯಾಂಪ್ ಎಲ್ಲ ಕೂಡ ಬರುತ್ತೆ. ಹಾಗೆ ನಿಮ್ಗೆ ಇದು ಆಟೋಮೆಟಿಕ್ ವೆಹಿಕಲ್. ಬಜಾರ್ ಅಲ್ಲಿ ರೇಟ್ ನಿಮ್ಗೆ ಪೋಲೋ ಕೂಡ ಸಿಗ್ತಾ ಇರಲ್ಲ. 7,40,000 ರೂಪಾಯಿಗೆ ಗಾಡಿ ನಾನು ಕೊಡ್ತೀನಿ ಸರ್. 19 ಮಾಡಲ್ ಸೆಕೆಂಡ್ ಓನರ್, 95,000 ಡ್ರೈವರ್, ಫುಲ್ಲಿ ಟಾಪ್ ಅಂಡ್ ಕಂಪ್ಲೀಟ್ ಶೋರೂಮ್ ಗೇರ್ ಬಾಕ್ಸ್ ವೆಹಿಕಲ್. 100% ಸರ್. ಓಕೆ ಸೊ ಸುಮಾರು ಜನ ಸ್ಕೋಡಾ ರ್ಯಾಪಿಡ್ ಅಲ್ಲಿ DSG ಗೇರ್ ಬಾಕ್ಸ್ ನ ಹುಡುಕ್ತಾ ಇರ್ತೀರಾ. ಒಂದು ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತಾರಂತೆ. ಪೋಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಹಾಗೂ ಡೀಸೆಲ್ ವೆಹಿಕಲ್ ಇದು ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತದೆ. 7,40,000 ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಅದರಲ್ಲೂ ಮಾಡ್ಕೊಡ್ತೀನಿ ಸರ್, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ಲೋನ್ ಆಪ್ಷನ್ ಅಂದ್ರೆ ಸರ್ ಯಾವ ಮಾಡೆಲ್ ಮೇಲೆ ಮಾಡೋದು ನೀವು? ಸರ್ ಲೋನ್ ಬಂದ್ರೆ ನಿಮಗೆ 12 ಮೇಲೆ ಪೆಟ್ರೋಲ್ ವೆಹಿಕಲ್, 13 ಮೇಲೆ ಡೀಸೆಲ್ ವೆಹಿಕಲ್ ಮಾಡ್ಕೊಡ್ತೀವಿ. ನಿಮಗೆ ನಾರ್ಮಲಿ ಡೀಸೆಲ್ ಅಲ್ವಾ, ನಿಮಗೆ ಫುಲ್ ಟು ಫುಲ್ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ವೆಹಿಕಲ್ 50,000? 50 ಸಾಕು ಸರ್, ಬೇರೆ ಜಾಸ್ತಿ ಏನ್ ಬೇಡ. 40,000 ರೂಪಾಯಿ ಸಾಕು. ಇನ್ನ ಈ ವೆಹಿಕಲ್ 16 ಮಾಡಲ್ ಸೆಕೆಂಡ್ ಓನರ್, E+ ವೇರಿಯಂಟ್ ಕ್ರೆಟಾ, ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿರುತ್ತೆ. ನಿಮ್ಗೆ ಈ ವೆಹಿಕಲ್ ಬಂದು 85,000 ಸಮಥಿಂಗ್ ಡ್ರೈವನ್ ಆಗಿದೆ ಅರೌಂಡ್. ನಿಮ್ಗೆ ಈ ಗಾಡಿಯ ಬೆಲೆ ಬಂದು 6,80,000 ರೂಪಾಯಿ ಗಾಡಿ ಕೊಡ್ತೀನಿ. ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 6,80,000ಕ್ಕೆ ಡೀಸೆಲ್ ಕ್ರೆಟಾ ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ನೋಡ್ತಾ ಇರ್ಬೋದು ಕ್ರೆಟಾ ಡೀಸೆಲ್. ಅದರಲ್ಲೂ
ಮ್ಯಾನುವಲ್ ಅಲ್ವಾ ಸರ್? ಹೌದು ಸರ್, ಮ್ಯಾನ್ಯುವಲ್ಲೇನೆ. ನೆಕ್ಸ್ಟ್ ಒಂದು ಬಲಿನೋ ಇದೆ ನೋಡಿ ಸರ್, ನಿಮ್ಗೆ ವೆಹಿಕಲ್ 21 ಮಾಡಲ್ ಸಿಂಗಲ್ ಓನರ್ 48,000 ಓಡಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್. ಕಸ್ಟಮರ್ ಬಂದು ಬ್ರಾಂಡೆಡ್ ಟೈರ್ ಹಾಕ್ಸ್ಕೊಂಡಿದ್ದಾರೆ ಇವಾಗ ತಾನೆ. ನಿಮ್ಗೆ ಈ ಗಾಡಿ ಬೆಲೆ ಬಂದು 6,45,000 ರೂಪಾಯಿ ಈ ಗಾಡಿ ನಾನು ಪ್ರೊವೈಡ್ ಮಾಡ್ತೀನಿ ಸರ್. ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ, ಪ್ರೈಸ್ ನೆಗೋಷಿಯೇಟ್ ಆಗಲ್ಲ, ದಯವಿಟ್ಟು ನೆಗೋಷಿಯೇಟ್ ಕೇಳ್ಬಿಡಿ. 6,45,000 ರೂಪಾಯಿಗೆ ಸಿಂಗಲ್ ಓನರ್ ಜೆಟಾ ವೇರಿಯಂಟ್, ಫುಲ್ ಟಾಪ್ ಅಂಡ್ ಫ್ರಂಟ್ DRL, ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಎಲ್ಲ ಕೂಡ ಬರುತ್ತೆ ನಿಮ್ಗೆ ವೆಹಿಕಲ್. ಲೋನ್ ಹೋಗ್ತೀರಾ ಅಂತ ಹೇಳೋದಾದ್ರೆ ನೀವು ಒಂದು 40,000 ರಿಂದ 50,000 ಡೌನ್ ಪೇಮೆಂಟ್ ಮಾಡಿ, ರಿಮೈನಿಂಗ್ ಲೋನ್ ಮಾಡಿಸ್ಕೊಡ್ತೀನಿ. ಫುಲ್ ಟು ಫುಲ್ ಲೋನ್ ಆಗುತ್ತೆ, ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ದಯವಿಟ್ಟು ಪ್ರೊಫೈಲ್ ನಿಮ್ ಸಿಬಿಲ್ ಇಲ್ಲ ಅಂದ್ರೆ ಲೋನ್ ಆಗೋದಿಲ್ಲ. ಕಾಲ್ ಮಾಡಿ, ಅದಕ್ಕೋಸ್ಕರ ನಿಮ್ ಟೈಮ್ ಕೂಡ ವೇಸ್ಟ್ ಮಾಡ್ಕೊಬಿಡಿ. ಸಿಬಿಲ್ ಇದ್ರೆ ಕಾಲ್ ಮಾಡಿ, ನಾನು ಮಾಡಿಸ್ಕೊಡ್ತೀನಿ. ಹೌದಾ? 6,45,000. ಹೌದು ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್, ಇದು ಗ್ರ್ಯಾಂಡ್ ಐಟನ್ ನಿಯೋಸ್. ಸರ್, ಗ್ರ್ಯಾಂಡ್ ಐಟನ್ ನಿಯೋಸ್ 2020 ಮಾಡಲ್ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ ನಿಮ್ಗೆ. ಈ ವೆಹಿಕಲ್ ಸಿಂಗಲ್ ಓನರ್ 33,000 ಓಡಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ನಿಮ್ಗೆ ಈ ಗಾಡಿ ಬೆಲೆ ಬಂದು 4,90,000 ರೂಪಾಯಿ ಕೊಡ್ತೀನಿ. ಡೆಡ್ ಫೈನಲ್ ಪ್ರೈಸ್ ಸರ್ 4,90,000 ರೂಪಾಯಿ ಈ ಗಾಡಿ ಪ್ರೊವೈಡ್ ಮಾಡ್ತೀನಿ. 4,90,000 ಐಟನ್ ನಿಯೋಸ್. ಹೌದು ಸರ್, ಐಟನ್ ನಿಯೋಸ್ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್, ಎಲ್ಲ ಕೂಡ ರನ್ನಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ಪೋಲೋ 2013 ಮಾಡಲ್ ವೆಹಿಕಲ್ ಆಗಿರುತ್ತೆ ಇದು. ನಿಮ್ಗೆ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ 65,000 ಗಾಡಿ ಓಡಿದೆ. ಟೈರ್ ಕಂಡೀಷನ್ ನೋಡ್ಕೊಬಹುದು. ಟೈರ್ ಕಂಡೀಷನ್ ಎಲ್ಲ ನಿಮ್ಗೆ ಇನ್ನೊಂದು 100% ಇದೆ ಅಂತ ಹೇಳ್ಬೋದು. ಯಾವ್ದೇ ರೀತಿ ಡ್ಯಾಮೇಜ್ ಏನಿಲ್ಲ. ಬಾಡಿ ಲೈನ್ ನೋಡ್ಕೊಳ್ಳಿ, ಒಂದು ಡೆಂಟ್ ಇಲ್ಲ, ಒಂದು ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ. ನಿಮ್ಗೆ ಈ ಗಾಡಿ ಬೆಲೆ ಬಂದು 3,45,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,45,000. 3,45,000 ಫುಲ್ ಟಾಪ್ ಅಂಡ್ ಹೈ ಲೈನ್ ಆಗಿರುತ್ತೆ. ಇದು ಪೆಟ್ರೋಲ್ ವೇರಿಯಂಟ್. ಹೈ ಲೈನ್ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್. ಲೋನ್ ಹೋಗ್ತೀರಾ ಅಂತ ಹೇಳಿದ್ರೆ ನನಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, 2 ಲಕ್ಷ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಪ್ರೈಸಿಂಗ್ ನೆಗೋಷಿಯೇಟ್ ಇರಲ್ಲ. 3,45,000. 3,45,000 ಪೋಲೋ. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಕ್ರೆಟಾ ಇದೆ ನೋಡಿ ಸರ್. ನಿಮ್ಗೆ ವೆಹಿಕಲ್ 18 ಮಾಡಲ್ ಸೆಕೆಂಡ್ ಓನರ್. ನಿಮ್ಗೆ ಈ ಗಾಡಿ 1,12,000 ಡ್ರೈವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ನಿಮ್ಗೆ ಪ್ರೈಸ್ ಕೇಳ್ತೀರಾ 6,95,000 ರೂಪಾಯಿ ಈ ಗಾಡಿನ ಪ್ರೊವೈಡ್ ಮಾಡ್ತೀವಿ. ಲೋನ್ ಹೋಗ್ತೀರಾ ಅಂತ ಹೇಳಿದ್ರೆ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ರಿಮೈನಿಂಗ್ ನಾನು ಲೋನ್ ಮಾಡಿಸ್ಕೊಡ್ತೀನಿ. 6,95,000 ಎಷ್ಟೇ ಮಾಡಲು? 18 ಮಾಡಲ್ ಸರ್. ಇನ್ನ ಬೇಕಾದ್ರೆ ನಾನು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ನಿಮ್ಗೆ. 6,95,000 ಬೇಕಾದ್ರೆ 680 ಫೈನಲ್ ಮಾಡ್ಕೊಡ್ತೀನಿ ವೆಹಿಕಲ್. 6,80,000 18 ಮಾಡಲ್. ಹೌದು ಸರ್. ಲೋನ್ ಹೋಗ್ತೀರಾ 50,000 ಡೌನ್ ಪೇಮೆಂಟ್ ಮಾಡಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ. ಅದರಲ್ಲೂ ಡೀಸೆಲ್ ಗಾಡಿ. ಎಷ್ಟು ಡ್ರೈವನ್ ಆಗಿದೆ ಸರ್ ಗಾಡಿ ಇದು? 1,12,000 ಡ್ರೈವನ್ ಆಗಿದೆ ಸರ್ ವೆಹಿಕಲ್. ಶೋರೂಮ್ ರೆಕಾರ್ಡ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಓಕೆ ಓಕೆ ಓಕೆ. ನಿಮಗೆ ಶೋರೂಮ್ ಹಿಸ್ಟ್ರಿನೂ ಬಂದು ತೋರಿಸ್ತಾರೆ ಆನ್ ಟೇಬಲ್ ಬಂದ್ಬಿಟ್ರೆ ನೀವು. ಹಾಗೆ ನೆಕ್ಸ್ಟ್ ಟೊಯೋಟಾದಲ್ಲಿ ಇನೋವಾ ಇದೆ ನೋಡಿ ಸರ್. ಇನೋವಾ 2005 ಮಾಡಲ್ ಆಗಿರುತ್ತೆ, ಜಿ ವೇರಿಯಂಟ್ ಇದು. ಸೆಕೆಂಡ್ ಓನರ್ 1,74,000 ಓಡಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್. ಬಾಡಿಯಲ್ಲಿ ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಇಲ್ಲ, ಬೇಕಾದ್ರೆ ನೋಡ್ಕೊಬಹುದು ನೀವು. ಈ ಗಾಡಿ ಬೆಲೆ ಬಂದು 3,70,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಇನ್ನ ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫುಲ್ ಕ್ಯಾಶ್ ಮಾತ್ರ, ಲೋನ್ ಆಗಲ್ಲ ವೆಹಿಕಲ್ ಗೆ. ಹೇಳ್ಬಿಡಿ ಸರ್, ಎಷ್ಟಕ್ಕೆ ಆಗ್ಬೋದು ಸರ್? ಒಂದು 360 ಫೈನಲ್ ಮಾಡ್ಕೊಡ್ತೀನಿ ಸರ್ ವೆಹಿಕಲ್. 3,60,000. ಹೌದು ಸರ್, 360 ಫೈನಲ್ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ಗಾಡಿ ಫುಲ್ ನೀಟ್ ಅಂಡ್ ಕ್ಲೀನ್ ಆಗಿದೆ. ಬಂದ್ ಒಂದ್ಸಲಿ ಚೆಕ್ ಮಾಡಿದ್ರೆ ಖಂಡಿತ ಮ್ಯಾಗ್ವಿಲ್ ಇದೆ ನಿಮ್ಗೆ ಇದು, ಮತ್ತೆ ಬ್ರಾಂಡೆಡ್ ಟೈರ್ ಎಲ್ಲ ಇದೆ, ಅದು ನೋಡ್ಕೊಬಹುದು ನೀವು. ಬೇಕಾದ್ರೆ ಇಂಜಿನ್ ಸ್ಟಾರ್ಟ್ ಮಾಡಿ ತೋರಿಸಿ ಅಂದ್ರೆ ಅದು ಕೂಡ ಮಾಡ್ಬಿಡ್ತೀನಿ. ತೋರಿಸಿ ಸರ್ ಖಂಡಿತ. ಏನ್ ಸರ್ ಇಷ್ಟೊಂದು ಸ್ಮೂತ್ ಆಗಿದೆ ಸರ್? ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಆಗಿರೋದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ. ನಿಮ್ಗೆ ಬೇರೆ ಕಡೆಯಿಂದ ಕಮ್ಮಿಗೆ ಸಿಗುತ್ತೆ, ಬಟ್ ಗಾಡಿ ಕಂಡೀಷನ್ ಆಗಿರ್ಬೇಕು. ಬಾಡಿ ಲೈನ್ ಎಲ್ಲ ನೋಡ್ಕೊಳ್ಳಿ, ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಇಲ್ಲ ನಿಮ್ಗೆ. ಬ್ರಾಂಡೆಡ್ ಟೈರ್, FC 2030 ವರೆಗೂ ರನ್ನಿಂಗ್ ಇದೆ FC. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಇಂಜಿನ್ ತುಂಬಾ ಸ್ಮೂತ್ ಆಗಿದೆ. ಬೇಕಾದ್ರೆ ಸೌಂಡ್ ಅಲ್ಲೇ ನಿಮಗೆ ಕೇಳಿಸ್ಕೊಬಹುದು ನೀವು. ಬೇಕಾದ್ರೆ ಸೌಂಡ್ ಕೇಳಿಸ್ಕೊಳ್ಳಿ. ಹೆವಿ ಸ್ಮೂತ್ ಆಗಿದೆ. ಬಂದ್ ನೀವು ಒಂದ್ಸಲಿ ಕೂತ್ಕೊಂಡು ಆನ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಕಂಡೀಷನ್ ಹೇಗಿದೆ ಅಂದ್ಬಿಟ್ಟು, ಅಲ್ವಾ ಸರ್? ಹೌದು ಸರ್. ಟೊಯೋಟಾದಲ್ಲಿ ಫಾರ್ಚುನರ್ ಇದೆಯಲ್ಲ ಸರ್? ಸರ್, ಹಾಗೆ ಫಾರ್ಚುನರ್ ಇದೆ ನಿಮ್ಗೆ. ಈ ವೆಹಿಕಲ್ ಬಂದು 2015 ಮಾಡಲ್, ಸೆಕೆಂಡ್ ಓನರ್ 90,000 ಜೆನ್ಯೂನ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಗಾಡಿ. ಓಕೆನಾ? ನಿಮ್ಗೆ ಈ ಗಾಡಿ ಬಂದು ಮೈಗ್ರೇಡ್ ಆಗಿರುತ್ತೆ, ಮೈಗ್ರೇಟೆಡ್ ಗಾಡಿ. ಬಟ್ ಮೈಗ್ರೇಡ್ ಆಗಿ 5 ವರ್ಷ ಆಗಿದೆ. ಕಸ್ಟಮರ್ ಲೈಕ್ ಅವ್ರಿಗೆ ಅಮೌಂಟ್ ರಿಕ್ವೈರ್ಮೆಂಟ್ ಇರೋದಕ್ಕೆ ಸೇಲಿಂಗ್ ಪರ್ಪಸ್ ಇಟ್ಟಿರೋದಷ್ಟೇ. ಪ್ರೈಸಿಂಗ್ ಕೇಳ್ತೀರಾ 13,50,000 ಫಿಕ್ಸ್ಡ್ ಪ್ರೈಸ್. ಅದ್ರಲ್ಲಿ ನೆಗೋಷಿಯೇಟ್ ಅಂತ ಹೇಳಿದ್ರೆ 13,30,000 ರೂಪಾಯಿ ಮಾಡ್ಕೊಡ್ತೀನಿ. 13,30,000? ಹೌದು ಸರ್. 10 ಲಕ್ಷ ಲೋನ್ ಆಗೋದ್ ಗಾಡಿಗೆ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಿ ವೆಹಿಕಲ್ ಗೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ 90,000 ಓಡಿದೆ ಗಾಡಿ. 90,000 ಓಡಿದೆ. ಹೌದು ಸರ್. ನೋಡಿ ವೀಕ್ಷಕರೇ, ಗಾಡಿ ಬಾಡಿ ಲೈನ್ ಅಂತೂ 4x2 ಆಗಿರುತ್ತೆ ವೆಹಿಕಲ್. 4x2? ಹೌದು ಸರ್. 2 ವೀಲ್ ಡ್ರೈವ್ ವೆಹಿಕಲ್. 2015 ರಿಜಿಸ್ಟ್ರೇಷನ್ ಗಾಡಿ. ಹೌದು ಸರ್. 15 ಮಾಡಲ್, 14 ಮ್ಯಾನುಫ್ಯಾಕ್ಚರ್. ಒಂದು ಎಷ್ಟು ಮಾಡ್ಬೇಕು ಸರ್ ಡೌನ್ ಪೇಮೆಂಟ್ ಅಂದ್ರೆ? ಸರ್, ಒಂದು 3 ಲಕ್ಷ ಮಾಡಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 1 ಲಕ್ಷ ಮಾಡಿದ್ರು ಸಾಕು ಸರ್, ಮಾಡ್ಕೊಡ್ತೀನಿ ಲೋನ್. 1 ಲಕ್ಷದಿಂದ 3 ಲಕ್ಷವರೆಗೂ ಡೌನ್ ಪೇಮೆಂಟ್ ಮಾಡಿ ಸಾಕು, ಮಿಕ್ಕಿದ್ ಫುಲ್ ಟು ಫುಲ್ ಲೋನ್ ಆಗ್ಬಿಡುತ್ತೆ. ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 13 ಲಕ್ಷ. 13,30,000 ರೂಪಾಯಿ ಮಾಡ್ಕೊಡ್ತೀನಿ. 13,30,000 ರೂಪಾಯಿಗೆ 15 ಮಾಡಲ್. ಹೌದು ಸರ್. 15 ಮಾಡಲ್ 4x2 ವೆಹಿಕಲ್. ಸಿಯಾಜು ಸರ್? ಸರ್, 2018 ಮಾಡಲ್ ಸೆಕೆಂಡ್ ಓನರ್ 91,000 ಓಡಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಆಗಿರುತ್ತೆ ಇದು ನಿಮ್ಗೆ. ಪ್ರೈಸ್ ಕೇಳ್ತೀರಾ 7,40,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ, ಫುಲ್ ಟಾಪ್ ಅಂಡ್ ಲೈಕ್ ಆಲ್ಫಾ ವೇರಿಯಂಟ್ ಈ ವೆಹಿಕಲ್. ಆಲ್ಫಾ ವೇರಿಯಂಟ್ ಡೀಸೆಲ್ ಇಂಜಿನ್ ಗಾಡಿ. ಹೌದು ಸರ್.
7,40,000 ರೂಪಾಯಿ ಕೊಡ್ತೀನಿ. 7,40,000. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ 18 ಮಾಡಲ್ ವೆಹಿಕಲ್. 18 ಮಾಡಲ್ ಡೀಸೆಲ್ ಗಾಡಿ ಸಿಯಾಜ್. ಹೌದು ಸರ್, ಫುಲ್ ಟಾಪ್ ಅಂಡ್ ಫೇಸ್ ಲಿಫ್ಟ್ ವೇರಿಯಂಟ್ ಆಗಿರುತ್ತೆ ಇದು ನಿಮಗೆ. ಫ್ರಂಟ್ ಡಿಆರ್ ಅಲ್ಲೂ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಫಾಗ್ ಎಲ್ಲ ಕೂಡ ಬರುತ್ತೆ ನಿಮಗೆ. ಇನ್ಕ್ಲೂಡಿಂಗ್ ಈ ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ನಿಮಗೆ. ಹೌದಾ? ಫುಲ್ ಟಾಪ್ ಅಂಡ್ ಗಾಡಿ. 1,40,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಪ್ರೊಫೈಲ್ ಚೆನ್ನಾಗಿದ್ರೆ 50,000 ಮಾಡಿದ್ರೆ ಸಾಕು, ಲೋನ್ ಮಾಡಿಸ್ಕೊಡ್ತೀನಿ. ಸೂಪರ್ ಸರ್. ಇದು ಮಾರುತಿಲಿ ಬಲಿನೋ 2016 ಮಾಡಲ್ ವೆಹಿಕಲ್ ಆಗಿರುತ್ತೆ ಇದು. ಗಾಡಿ ಪ್ರೈಸ್ ಬಂದು 4,95,000 ರೂಪಾಯಿ ಗಾಡಿ ಕೊಡ್ತೀನಿ. ಇದು ಫೈನಲ್ ಟು ಫೈನಲ್ ಪ್ರೈಸ್. ಲೇಡಿ ಡ್ರೈವ್ ಅಂಡ್ ವೆಹಿಕಲ್, ಪ್ರಿಯಾ ಅಂತ ಹೇಳಿ ಕಸ್ಟಮರ್ ನೇಮು. ಈ ಗಾಡಿ ಬಂದು ನಿಮ್ಗೆ 4,95,000 ರೂಪಾಯಿ ಕೊಡ್ತೀನಿ. ಲೋನ್ ಹೋಗ್ತೀರಾ ಅಂತ ಹೇಳಿದ್ರೆ 35,000 ಡೌನ್ ಪೇಮೆಂಟ್ ಮಾಡಿ ಸರ್ ಸಾಕು. ಮಿಕ್ಕಿರೋದೆಲ್ಲ ನಾನು ಲೋನ್ ಮಾಡಿಸ್ಕೊಡ್ತೀನಿ. 4,95,000. ಹೌದು ಸರ್, 4,95,000. ಅದರಲ್ಲೂ ವೇರಿಯಂಟ್ ಸರ್ ಇದು ಸರ್ ಜೆಟಾ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಮ್ಯಾಗ್ ಬರುತ್ತೆ, ಹಾಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್. ಗಾಡಿ ಓಡಿರೋದೇ ಬರೀ 50,000 ಸರ್. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್. ಹೌದು, ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್. ಶೋರೂಮ್ ಹಿಸ್ಟ್ರಿನೂ ಕೊಡ್ತಾರೆ. 100% ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ನಿಯೋಸ್ ಸರ್, ಇನ್ನೊಂದು ಇದೆಯಲ್ಲ? ಹೌದು ಸರ್, ಇನ್ನೊಂದಿದೆ. ಅದು ಬಂದು ನಿಮ್ಗೆ ಅವಲೇ ತೋರಿಸಿದ್ದು ಆಟೋಮೆಟಿಕ್ ವೆಹಿಕಲ್ 4,95,000ಗೆ. ಇದು ಬಂದು ನಿಮ್ಗೆ ಮ್ಯಾನ್ಯುಯಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಕೇವಲ 17,000 ಓಡಿದೆ ವೆಹಿಕಲ್. ಬರೀ 17,000? ಹೌದು ಸರ್, ಬರೀ 17,000. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಆಗಿರುತ್ತೆ ಇದು. ಪ್ರೈಸಿಂಗ್ ಕೇಳ್ತೀರಾ 5,45,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಫಿಕ್ಸ್ಡ್ ಪ್ರೈಸ್, ನೆಗೋಷಿಯೇಟ್ ಇರಲ್ಲ. 5,45,000. ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ ಗಾಡಿ? ಬರೀ 17,000 ಓಡಿದೆ ಸರ್. ಬರೀ 17,000. ಹೌದು ಸರ್, ಇನ್ಸೂರೆನ್ಸ್ ಎಲ್ಲ ಕೂಡ ರನ್ನಿಂಗ್ ಇದೆ ಈ ವೆಹಿಕಲ್ ಅಲ್ಲಿ. ಶೋರೂಮ್ ರೆಕಾರ್ಡೆಡ್ 17,000 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್. ಗಾಡಿ ಅಂತೂ ಸೂಪರ್ ಆಗಿದೆ. ಬಂದು ಆನ್ ಟೇಬಲ್ ಕೂತ್ಕೊಬಿಟ್ರೆ ಹೆಚ್ಚು ಕಡಿಮೆ ಮಾಡಿ ಮಾಡ್ಕೊಡ್ತೀನಿ ಸರ್. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪೋಲೋ ಅನ್ನೋರ್ಗೆ ಒಂದು 3 ರಿಂದ 4 ಗಾಡಿ ಪೋಲೋನೇ ಇದೆ ಇವತ್ತು. ಹೌದು ಸರ್, ನಿಮ್ಗೆ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 11 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್, ಕಂಫರ್ಟ್ ಲೈನ್ ಆಗಿರುತ್ತೆ ಈ ವೆಹಿಕಲ್. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್. ಈ ಗಾಡಿಯ ಬೆಲೆ ಬಂದು 3,30,000. 3,30,000? ಹೌದು ಸರ್. ಸಿಂಗಲ್ ಓನರ್ ವೆಹಿಕಲ್, 11 ಮಾಡಲ್, ಕಂಫರ್ಟ್ ಲೈನ್, ಪೆಟ್ರೋಲ್. ಬಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಇಲ್ಲ, ಬೇಕಾದ್ರೆ ನೀವು ನೋಡ್ಕೋಬಹುದು. 4 ಕೂಡ ಬ್ರಾಂಡೆಡ್ ಟೈರ್. ಇನ್ ಪರ್ಸನ್ ನೋಡಿದ್ರೆ ಖಂಡಿತ ಬಿಟ್ಟೋಗಲ್ಲ. ಯಾಕಂದ್ರೆ ಗಾಡಿ ಬಾಡಿ ಲೈನ್ ಅಷ್ಟು ಟೇಸ್ಟ್ ಅಲ್ಲಿ ಇದೆ. ಟೇಸ್ಟ್ ಅಲ್ಲಿ ಇರುವಂತ ಪೋಲೋ ಬೇಕು ಅಂತ ಹುಡುಕ್ತಾ ಇದ್ರೆ ಖಂಡಿತ ಬರ್ಬೋದು. ಚೆಕ್ ಮಾಡ್ಕೊಂಡು ಬೆಸ್ಟ್ ಪ್ರೈಸ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಹಾಗೆ ಇನ್ನೊಂದು ಇದೆಯಲ್ಲ ಸರ್? ಇದು ಕೂಡ ಸೇಮ್ ಪ್ರೈಸ್ ಸರ್. ಇದು ಡೀಸೆಲ್ ವೆಹಿಕಲ್ 12 ಮಾಡಲ್. ಇದು ಕೂಡ ಕಂಫರ್ಟ್ ಲೈನ್, ಬಟ್ ಕಸ್ಟಮರ್ ಮ್ಯಾಗ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಹಾಕ್ಸ್ಕೊಂಡಿದ್ದಾರೆ. ಈ ಗಾಡಿ ಬೆಲೆ ಕೂಡ 3,30,000 ಅಂತಾನೆ ಹೇಳ್ಬೋದು. ಡೀಸೆಲ್ ವೆಹಿಕಲ್ ಸರ್. ಇವೆರಡರಲ್ಲಿ ಯಾವ್ದಾರ ತಗೊಳ್ಳಿ, ಬರೀ 3,30,000. ಇದು ಪೆಟ್ರೋಲ್, ಇದು ಡೀಸೆಲ್ ವೆಹಿಕಲ್. ಓಕೆ. ಇನ್ನೊಂದು ಜಿಟಿನೂ ಇದೆ ನೋಡಿ ನಿಮ್ಗೆ ಸರ್. ಇದು ಜಿಟಿ ಲೈನ್. ಇದು ಬಂದು ಫುಲ್ ಟಾಪ್ ಎಂಡ್ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, 55,000 ಓಡಿದೆ. 6,10,000 ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇದೊಂದು ನೆಗೋಷಿಯಬಲ್ ಆಗುತ್ತೆ. ಅದೆರಡು ಫಿಕ್ಸ್ಡ್ ಪ್ರೈಸ್. ಹೌದು ಸರ್, 3,30,000 ಅದು ಅವೆರಡು. ಎಷ್ಟಕ್ಕೆ ಆಗ್ಬೋದು ಸರ್ ಇದು? ಒಂದು ಹೇಳ್ತೀರಾ? ಸ್ವಲ್ಪ ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷ? ಹೌದು ಸರ್. 6 ಲಕ್ಷಕ್ಕೆ 2017 ಮಾಡಲ್ಲ? ಹೌದು ಸರ್, 16 ಮಾಡಲ್ ಸಿಂಗಲ್ ಓನರ್, 55,000 ಓಡಿದೆ. 55,000 ಓಡಿದೆ. ಆಟೋಮೆಟಿಕ್ ಶೋರೂಮ್ ರೆಕಾರ್ಡ್. GT TSI ವೇರಿಯಂಟ್ ಇದು. ನೆಕ್ಸ್ಟ್ ಸರ್, ಇದು ಫಿಗೋ ಸರ್. ಫೋರ್ಡ್ ಫಿಗೋ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. 1,65,000 ರೂಪಾಯಿಗೆ ಗಾಡಿ ಕೊಡ್ತೀನಿ ಸರ್. 1,65,000? ಬರೀ 1,65,000 ಗಾಡಿ ಕೊಡ್ತೀನಿ ನಿಮ್ಗೆ. ಓಕೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್. 1,48,000 ಓಡಿದೆ. ಬರೀ 1,65,000. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ ಇದು. ಹೌದಾ? 1,65,000. ಅದರಲ್ಲೂ ನೆಗೋಷಿಯಬಲ್? ಹೌದು ಸರ್, ನೆಗೋಷಿಯೇಟ್. 11 ಮಾಡಲ್ ಡೀಸೆಲ್ ವೆಹಿಕಲ್ ಇದು. ಓಕೆ. ನೆಕ್ಸ್ಟ್ ಸರ್, ಡಿಮ್ಯಾಂಡೆಡ್ ವೆಹಿಕಲ್ ಸ್ಕಾರ್ಪಿಯೋ ಸರ್. 2017 ಮಾಡಲ್ ಇದು. ನಿಮ್ಗೆ ಈ ಗಾಡಿಯ ಬೆಲೆ ಬಂದು 4,80,000. ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೌದು ಸರ್, 1 ಲಕ್ಷ ನಿಮ್ಗೆ ಡೌನ್ ಪೇಮೆಂಟ್ ಆಗುತ್ತೆ. ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಎಷ್ಟಕ್ಕೆ ಆಗ್ಬೋದು ಸರ್ ಫೈನಲ್? ಸರ್, ಒಂದು 4,70,000 ರೂಪಾಯಿ ಮಾಡ್ಕೊಡ್ತೀನಿ. 4,70,000? ಹೌದು ಸರ್, ಸೆಕೆಂಡ್ ಓನರ್ ಆಗಿರುತ್ತೆ. ಸೆಕೆಂಡ್ ಓನರ್. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ ಸ್ಕಾರ್ಪಿಯೋ? ಹೌದು ಸರ್, ಲೋನ್ ಆಗುತ್ತೆ ಗಾಡಿಗೆ. ಓಕೆ. ಇಂಟೀರಿಯರ್ ವೈಸ್ ಎಲ್ಲ ಸರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕಸ್ಟಮರ್. ಲೆದರ್ ಸೀಟ್ ಕವರ್ಸ್ ಇದೆ, ನೋಡ್ಕೋಬಹುದು ನೀವು. ಟೋಟಲ್ 7 ಸೀಟರ್ ಅಲ್ವಾ ಇದು? ಹೌದು ಸರ್, 7 ಸೀಟರ್ ವೆಹಿಕಲ್ ಆಗಿದೆ ಸರ್. ಇದು ಸರ್ SLE ವರ್ಷನ್ ಆಗಿರುತ್ತೆ ವೆಹಿಕಲ್ ಬಂದು ನಿಮ್ಗೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್. 1,02,000 ಗಾಡಿ ಓಡಿದೆ. ಗಾಡಿ ಮಾತ್ರ ನೀಟ್ ಆಗಿದೆ. ಟೈರ್ ಎಲ್ಲ ಒಳ್ಳೆ ಕಂಡೀಷನ್ ಇದೆ. ಟೈರ್ ನೋಡ್ಕೊಬಹುದು ಬೇಕಾದ್ರೆ ನೀವು. ಓಕೆ. ಅಂಡ್ ಸ್ವಲ್ಪ ಲೋ ಜೆಟಲ್ಲಿ ಸೆಡಾನ್ ನೋಡ್ತಿರೋರಿಗೆ ಲೀನಿಯಾ ಇದೆ ನೋಡಿ. TZ ಸರ್, ಒಳ್ಳೆ ಮಾಡಲ್. 17 ಮಾಡಲ್. ನಿಮ್ಗೆ ಪ್ರೈಸ್ ಕೇಳ್ತೀರಾ ಬರೀ 2,50,000 ರೂಪಾಯಿ 17 ಮಾಡಲ್ ಕೊಡ್ತೀನಿ. ಫುಲ್ ಟಾಪ್ ಎಂಡ್. 17 ಮಾಡಲ್? ಹೌದು ಸರ್, ಫುಲ್ ಟಾಪ್ ಎಂಡ್ ವೆಹಿಕಲ್ ಇದೆ. TZ ವೇರಿಯಂಟ್? ಹೌದು ಸರ್. ಪೆಟ್ರೋಲ್ ಸರ್. ಪೆಟ್ರೋಲ್. ಹೌದು. ಓಕೆ. ನೋಡ್ತಾ ಇರ್ಬೋದು, ಮ್ಯಾಗ್ ವೀಲ್ ಇಂದ ಹಿಡಿದು ಎಲ್ಲಾ ಫೀಚರ್ಸ್ ಬಂದ್ಬಿಡುವಂತ ಗಾಡಿ ಇದಾಗಿರುತ್ತೆ. ಎಷ್ಟನೇ ಮಾಡಲ್ ಅಂದ್ರಿ ಸರ್? ಸರ್, 17 ಮಾಡಲ್ ಸೆಕೆಂಡ್ ಓನರ್. ಬರೀ 2,50,000 ರೂಪಾಯಿ ಗಾಡಿ ಕೊಡ್ತೀನಿ ಅಲ್ವಾ? ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಟೋಟಲ್ ಆಗಿ ಎಲ್ಲಾ ಕಾರ್ಗಳು ತೋರಿಸಿದೀವಲ್ಲ ಸರ್? ಹೌದು ಸರ್, ಎಲ್ಲ ತೋರಿಸಿದೀವಿ. ಸೊ ವೀಕ್ಷಕರು ಬಂದ್ರೆ ಏನೇನು ತಗೋಬರ್ಬೇಕು ಲೋನ್ ಅಂದ್ರೆ? ಸರ್, ಲೋನ್ ಅಂದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು,
ಸೆಲ್ಫ್ ಎಂಪ್ಲಾಯ್ಡ್ ಆದ್ರೆ ಅದಕ್ಕೆ ಏನಾರ ನಿಮ್ಗೆ ಅದು ಏನ್ ಸೆಲ್ಫ್ ಎಂಪ್ಲಾಯ್ಡ್ ಮಾಡ್ತಿದ್ದಾರೆ ಬಿಸ್ನೆಸ್ ಪ್ರೂಫ್, ಸ್ಯಾಲರಿಡ್ ಆದ್ರೆ 3 ತಿಂಗಳು ಸ್ಯಾಲರಿ ಸ್ಲಿಪ್ ತಗೊಂಬನ್ನಿ, 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್, ಈ 4 ಡಾಕ್ಯುಮೆಂಟ್ಸ್ ಬರೀ ಏನ್ ರಿಕ್ವೈರ್ಮೆಂಟ್ ಇಲ್ಲ. ಓಕೆ ಓಕೆ, ಇಷ್ಟೆಲ್ಲ ತಂದು ನೀವು ತೋರಿಸಿದ್ರೆ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ. ಅಂಡ್ ವಿತಿನ್ ಒಂದು 3 ಡೇಸ್ ಅಲ್ಲಿ ಆಗ್ಬಿಡುತ್ತೆ ಲೋನ್. ವಿತಿನ್ 2 to 3 ಡೇಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ವಿತಿನ್ 1 ಡೇ ಅಪ್ರೂವಲ್ ತಗೊಂಡು ಮಾಡ್ಕೊಡ್ತೀನಿ. ಅಂಡ್ ಎಕ್ಸಾಕ್ಟ್ ಅಡ್ರೆಸ್ ಹೇಳೋದಾದ್ರೆ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ಸರ್ ನಾಗರಬಾವಿ ಪಾಪರೆಡ್ಡಿ ಪಾಳ್ಯ, ನಿಮ್ಗೆ ಕಾರ್ ದುನಿಯಾಗ ಹೋಗೋಕ್ಕಿಂತ ಮುಂಚೆ ರೈಟ್ ಸೈಡ್ ಅಲ್ಲಿ ರಾಧಾ ಕಾರ್ಸ್ ಅಂತ ಹೇಳಿ ಬರುತ್ತೆ ನಿಮ್ಗೆ. ಓಕೆ, ಹಾಲ್ ಮರ ಇರುತ್ತೆ, ಹಾಲ್ ಮರದ ಕೆಳಗಡೆನೆ ಅಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಸಹ ಬಂದ್ಬಿಡ್ಬೋದು.